ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ನಮ್ಮ ಪಾಪುಗೆ ಅನ್ನಪ್ರಾಶನ ಮಾಡ್ಸಕ್ಕೆ ಅಂತ ಟೆಂಪಲ್ಗೆ ಹೋಗ್ತಾ ಇದೀವಿ. ನಮ್ಮ ಪಾಪುಗೆ ಕೂಡ 6 ಮಂತ್ ಕಂಪ್ಲೀಟ್ ಆಗಿದೆ ಅಲ್ವಾ, 7th ಮಂತ್ ರನ್ನಿಂಗ್ ಅಲ್ಲಿ ಇದೆ. ಹಂಗಾಗಿ ಇನ್ನ ಸಾಲಿಡ್ ಸ್ಟಾರ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನಮ್ಮ ಮನೇಲಿ ಹೇಳ್ತಾರೆ ಇವಾಗಲೇ ಲೇಟ್ ಆಗಿ ಹೋಗಿದೆ, ಯಾವಾಗಲೂ ಸ್ಟಾರ್ಟ್ ಮಾಡಬೇಕಿತ್ತು ಅಂತ. ಬಟ್ ನಾನು 6 ಮಂತ್ ಕಂಪ್ಲೀಟ್ ಆಗೋಗ್ಲಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೆ. ಸೊ ನೆನ್ನೆ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ ಬಂದ್ವಿ. ಇನ್ನೇನು ಟೆಂಪಲ್ ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಇಂದ ಮನೆಯಲ್ಲಿ ಹೊರನಾಡು ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಟ್ಟು ನಾವು ಆರಾಮಾಗಿ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಪಾಪುಗೆ ಸಾಲಿಡ್ಸ್ನ ತಿನ್ಸಕ್ಕೆ. ಹಾಗಾಗಿ ಅದೇನು ಬೇಕು ಐಟಮ್ಸ್ನೆಲ್ಲ ಸ್ವಲ್ಪ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದಷ್ಟೇ ಐಟಮ್ಸ್ನ ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀವಿ, ಇನ್ನೂ ರಿಸೀವ್ ಆಗಿಲ್ಲ ಅದು. ಪಾಪ ಅವನು ನಾವು ತಿನ್ನಬೇಕಾದ್ರೆ ನಮ್ಮನ್ನೇ ನೋಡ್ತಿರ್ತಾನೆ. ಪಾಪು ನಮ್ಮನ್ನು ನೋಡೋ ರೀತಿ ಇದೆ ಅಲ್ಲ, ಏನೋ ಒಂಥರ ಹಿಂಗೆ ನೋಡ್ತಿರ್ತಾನೆ. ಅದನ್ನ ನೋಡಿ ನಿಜವಾಗ್ಲೂ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಹೇಳಬೇಕು ಅಂತಂದರೆ. ಮಗುನ ಬಿಟ್ಟು ನಾವು ತಿನ್ನಬೇಕಾದ್ರೆ ಮಗು ನಮ್ಮ ಮುಖ ನೋಡ್ತಾ ಇರುತ್ತೆ. ಹಾಗಾಗಿ ಯಾವಾಗ ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡ್ತೀವೋ ಅಂತ ಕಾಯ್ತಾ ಇದ್ದೀನಿ ನಾನಂತೂ. ಪಾಪುಗೆ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಒಂದಷ್ಟು ಥಿಂಗ್ಸ್ನ ಡಿಮಾರ್ಟಲ್ಲಿ ತೊಗೊಂಬಂದಿದ್ದೀವಿ. ಸಾಲಿಡ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಐಟಮ್ಸ್ ಮನೇಲಿ ಇರಬೇಕಲ್ಲ, ಕುಕ್ಕರ್ ಈ ಥರದ್ದು ಅಂಥದ್ದನ್ನೆಲ್ಲ ತೊಗೊಂಬಂದ್ವಿ ನಿನ್ನೆ. ಪಾಪುಗೆ 6 ಮಂತ್ ಕಂಪ್ಲೀಟ್ ಆಗೋದ್ಮೇಲೆ 7th ಮಂತ್ಗೆ ಬೀಳುತ್ತೆ ಅಲ್ವಾ, ಆವಾಗ ನಾವು ಸಾಲಿಡ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಾಕ್ಟರ್ ನಮ್ಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದರು. ಹಾಗಾಗಿ ಇವತ್ತಿಗೆ ಪಾಪುಗೆ 6 ಮಂತ್ ಕಂಪ್ಲೀಟ್ ಆಗೋಯಿತು. ನಾಳೆಯಿಂದ 7th ಮಂತ್ ಕಂಟಿನ್ಯೂ ಆಗುತ್ತಲ್ಲ, ಹಾಗಾಗಿ ಅವತ್ತಿಂದ ಪಾಪುನ ಕೂಡ ಟೆಂಪಲ್ಗೆ ಕರ್ಕೊಂಡೋಗಿ ಅನ್ನಪ್ರಾಶನ ಮಾಡಿಸ್ಕೊಂಬಂದು ಮನೆಯಲ್ಲಿ ಸಾಲಿಡ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಬಿಕಾಸ್ ನಾವು ಊಟ ಮಾಡಬೇಕಾದ್ರೆ ನಮ್ಮನ್ನೇ ನೋಡ್ತಾ ಇರುತ್ತೆ ಪಾಪು. ಮಗು ಆ ಥರ ನೋಡಬೇಕಾದ್ರೆ ಅದನ್ನು ನೋಡ್ಕೊಂಡು ನಿಜವಾಗ್ಲೂ ತಿನ್ನೋಕ್ಕೆ ಇಷ್ಟ ಅಂತೂ ಆಗಲ್ಲ. ಏನೋ ಒಂಥರ ಫೀಲ್ ಆಗುತ್ತೆ, ನಮ್ಮನ್ನು ನೋಡ್ತಿದೆ ಹೆಂಗೆ ಬಿಟ್ಟು ತಿನ್ನೋದು ಅಂತ. ಲಾಸ್ಟ್ ಟೈಮ್ ಡಿಮಾರ್ಟ್ಗೆ ಹೋದಾಗ ಈ ಒಂದು ಬಾಕ್ಸ್ನ ತೊಗೊಂಬಂದಿದ್ದೆ, ತುಂಬ ಹೆಲ್ಪ್ ಆಯಿತು ಅಂತ ಅನ್ನಿಸ್ತು. ಬಾಡಿ ಲೋಷನ್, ಪಾಪುದು ವೈಪ್ಸ್ ಈ ಥರದನ್ನೆಲ್ಲ ಇದರಲ್ಲಿ ಇಕ್ಕಿದ್ದೀನಿ. ತುಂಬ ಹೆಲ್ಪ್ ಆಯಿತು. ಪಾಪು ಥಿಂಗ್ಸ್ನ ಎಲ್ಲ ಇದರಲ್ಲಿ ಕ್ಯಾರಿ ಮಾಡ್ಬೋದು ಈಸಿಯಾಗಿ, ಅಷ್ಟು ದೊಡ್ಡದಾಗಿದೆ ಇದು. ತುಂಬ ಐಟಮ್ಸ್ ಇಡಿಸುತ್ತೆ ಮಗುದು, ಎಲ್ಲ ಐಟಮ್ಸ್ನ ಇದರಲ್ಲೇ ಇಕ್ಕಿದ್ದೀನಿ ನಾನು. ರೀಸೆಂಟಾಗಿ ಈ ಒಂದು ಸ್ಯಾರಿನ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದು. ಅನ್ನಪ್ರಾಶನ ಮಾಡ್ಸೋಕ್ಕೆ ಹೋಗ್ಬೇಕಾದ್ರೆ ಈ ಸ್ಯಾರಿನ ವೇರ್ ಮಾಡೋಣ ಅಂತ ಈ ಒಂದು ಬ್ಲೌಸ್ನ ಹೊಲ್ಸ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಹೊಲಿದ್ದಾರೆ. ಈ ಒಂದು ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ, ಅದಕ್ಕೋಸ್ಕರ ಈ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿರೋದು. ಈ ಟೆಂಪಲ್ಗೆ ಹೋಗಬೇಕಾದ್ರೆ ತುಂಬ ಚೆನ್ನಾಗಿದೆ. ನಮ್ಮ ಅಕ್ಕ ಗಿಫ್ಟ್ ಮಾಡಿರೋದು ನನಗೆ. ತುಂಬ ಚೆನ್ನಾಗಿದೆ ಸ್ಯಾರಿ, ನಮ್ಮ ಅಕ್ಕ ಗಿಫ್ಟ್ ಮಾಡಿರೋದು ನನ್ನ ಸೀಮಂತಕ್ಕೆ. ಈ ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಓವರ್ ಗ್ರೀನ್ ಆ್ಯಂಡ್ ಬೇಬಿ ಪಿಂಕ್ ಕಲರ್ ಕಾಂಬಿನೇಷನ್ ವೈಸ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ. ಟೆಂಪಲ್ಗೆ ಹೋದಾಗ ಉಟ್ಕೊಳ್ಳೋಣ ಅಂತ ಈ ಒಂದು ಸ್ಯಾರಿನ ಹೊಲಿಸ್ಕೊಂಡಿದ್ದೀನಿ. ನೋಡೋಣ ರಿಸಲ್ಟ್ ಯಾವ ಥರ ಇರುತ್ತೆ, ಉಟ್ಕೊಂಡ್ಮೇಲೆ ನನ್ನ ಮುಖಕ್ಕೆ ಯಾವ ಥರ ಕಾಣ್ತಾ ಇರುತ್ತೆ ಈ ಸ್ಯಾರಿ ಅಂತ. ನಿನ್ನೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬರಬೇಕಾದ್ರೆ ಡಿಮಾರ್ಟಲ್ಲಿ ಪಾಪುಗೆ ಅಂತ ಒಂದಷ್ಟು ಥಿಂಗ್ಸ್ನ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ. 1.5 ಲೀಟ್ರದ್ದು ಈ ಒಂದು ಕುಕ್ಕರ್ನ ತೊಗೊಂಬಂದಿದ್ದೀನಿ. ರೈಸ್ನ ಮಾಡಿ ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಮತ್ತೆ ಈ ಥರ ಆಟ ಸಾಮಾನು ಪಾಪು ಹತ್ರ ಇರಲಿಲ್ಲ, ಹಾಗಾಗಿ ಇದನ್ನು ತಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದಷ್ಟು ಬಾಲ್ಸ್ನ ಕೂಡ ತಗೊಂಬಂದಿದ್ದೀನಿ ಆಟ ಆಡೋಕ್ಕೆ. ಮತ್ತು ಚಿಕ್ಕದು ಒಂದು ಬಟ್ಲು, ಅದಾದಮೇಲೆ ಒಂದು ಸ್ಟೀಮರ್, ನಾರ್ಮಲ್ಲಾಗಿ ನಾವು ಮನೇಲಿ ಬೇಯಿಸ್ಕೊಳ್ತೀವಲ್ಲ ಆ ಥರ ಸ್ಟೀಮರ್ ಇದು. ಇನ್ನೊಂದು ಸ್ಟೀಮರ್ ಆಲ್ರೆಡಿ ಬುಕ್ ಮಾಡಿದ್ದೀನಿ, ನಾರ್ಮಲ್ ಸ್ಟೀಮರ್, ಅದು 1-2 ಲೇಯರ್ ಬರುತ್ತಲ್ಲ ಆ ಥರದ್ದು ಬುಕ್ ಮಾಡಿದ್ದೀನಿ. ಇದು ಚಿಕ್ಕದಾಗಿತ್ತು, ಚೆನ್ನಾಗಿದೆ ಅಂತ ತೊಗೊಂಬಂದೆ. ಇದು ಅಷ್ಟೇ ಸ್ಟಾರ್ಟಿಂಗಲ್ಲಿ 1 or 2 ಸ್ಪೂನ್ಸ್ ಅಷ್ಟೇ ಸ್ಟಾರ್ಟ್ ಮಾಡೋದಲ್ವ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಬಂದಿದ್ದೀನಿ. ಹೇಳಬೇಕು ಅಂದರೆ ಪಾಪುಗೆ ಬೆಳ್ಳಿ ಬಟ್ಲು ಸ್ಪೂನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀವಿ. ಇದು ಚಿಕ್ಕದಾಗಿದೆ ಅಂತ ತೊಗೊಂಬಂದೆ. ಸ್ವಲ್ಪ ಬಾಟಲ್ಸ್ ಕೂಡ ತೊಗೊಂಬಂದಿದ್ದೀನಿ. ಚಿಕ್ಕ ಬಾಟಲ್ಸು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ತೊಗೊಂಬಂದೆ. ಮತ್ತೆ ಈ ಒಂದು ಸ್ಯಾರಿಗೆ ಯಾವ ಜ್ಯುವೆಲ್ರಿ ಮ್ಯಾಚ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಈ ಒಂದು ಜ್ಯುವೆಲ್ರಿನ ನಾನು ನನ್ನ ಸೀಮಂತ ಟೈಮಲ್ಲಿ ಮಾರ್ಕೆಟ್ ಹತ್ರ ಪರ್ಚೇಸ್ ಮಾಡಿದ್ದು. ಮತ್ತೆ ಈ ವೈಟ್ ಕಲರ್ ಪರ್ಲ್ ಚೈನ್ ಬಂದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ನಿಮ್ಗೆ ಇನ್ ಕೇಸ್ ಲಿಂಕ್ ಏನಾದರೂ ಬೇಕು ಅಂದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಆಗಿ DM ಮಾಡ್ತೀನಿ. ಮತ್ತೆ ನನ್ನ ಸ್ಯಾರಿಗೆ ಈ 2 ಚೈನ್ಸ್ ಅಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ತುಂಬಾ ಹೊತ್ತು ನೋಡಿ ಚೆಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಈ ಸ್ಯಾರಿ ಬಂದು ಸ್ವಲ್ಪ ಓವರ್ ಗ್ರೀನ್ ಕಲರ್ ಅಲ್ಲಿ ಇದೆ, ಹಂಗಾಗಿ ಲೈಟ್ ಆಗಿರೋ ಕಲರ್ ನ ನೋಡೋಣ ಅಂತ ನೋಡ್ತಾ ಇದ್ದೆ ಅಷ್ಟೇನೆ. ಈ ವೈಟ್ ಕಲರ್ ಪರ್ಲ್ ಚೈನ್ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಈ ಪರ್ಲ್ ಜ್ಯುವೆಲ್ರಿ ಈ ಒಂದು ಸ್ಯಾರಿಗೆ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನಾಳೆ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದೀವಲ್ವಾ, ಹಾಗಾಗಿ ಒಂದಷ್ಟು ಬಟ್ಟೆಗಳನ್ನ ಪಾಪುದು ನಂದು ಥಿಂಗ್ಸ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಎಲ್ಲ ವಸ್ತುಗಳನ್ನ ತಗೊಂಡಿದೀವ, ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಇನ್ನೊಂದ್ಸರಿ ರೀಚೆಕ್ ಮಾಡ್ಕೊಂಡು ಐಟಮ್ಸ್ ನ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಮತ್ತೆ ನಾಳೆ ಅನ್ನಪ್ರಾಶನ ವಿಡಿಯೋದಲ್ಲಿ ಸಿಗೋಣ. ಅದುವರೆಗೂ ಟೇಕ್ ಕೇರ್, ಬಾಯ್.